everyone fine. ಬಾಗಲಕೋಟೆಯಲ್ಲಿ ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಆರೋಪಿ ಸಿದ್ದಪ್ಪ ಶೀಲವಂತ ಬಂಧನದಿಂದ ಅಸಲಿ ಸತ್ಯ ಇದೀಗ ಬಯಲಾಗಿದೆ. ಅಕ್ರಮ ಸಂಬಂಧದ ವಿಚಾರವಾಗಿ ಬ್ಲಾಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕೈ ಕಳೆದುಕೊಂಡ ಬಸಮಳ್ಳಿಗೂ ಕೂಡ ಆರೋಪಿಗೂ ಒಂದು ಅನೈತಿಕ ಸಂಬಂಧ ಇತ್ತು. ಬಸಮ್ಮ ಸಿದ್ದಪ್ಪ ಅಕ್ರಮ ಸಂಬಂಧದ ಬಗ್ಗೆ ತಕರಾರನ್ನ ಮಾಡಿದ್ದ ಶಶಿಕಲಾ. ಹೀಗಾಗಿ ಶಶಿಕಲಾ ಅವರನ್ನ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಆರೋಪಿ. ಈ ಘಟನೆ ಯಾಕೆ ನಡೆಯಿತು, ಏನು ಎತ್ತ ಅನ್ನೋದನ್ನ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಶಶಿಕಲಾನನ್ನ ಕೊಲ್ಲೋದಕ್ಕೆ ಹೇಗೆ ಪ್ಲಾನ್ ರೂಪಿಸಿದ್ರು ಗೊತ್ತಾ? ತನ್ನ ಪ್ಲಾನ್ ಅಂತೆ ಹೇರ್ ಡ್ರೈಯರ್ ಅನ್ನ ಖರೀದಿಸಿದ ಆರೋಪಿ ಸಿದ್ದಪ್ಪ. ಆ ಹೇರ್ ಡ್ರೈಯರ್ ಒಳಗೆ ಡಿನೋಟ್ನೇಟರ್ ಅನ್ನ ಬಳಸಿದ್ದ ಆರೋಪಿ. ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋಕೆ ಬಳಕೆ ಮಾಡುವಂತ ಡೆಟೋನೇಟರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಬಳಿಕ ತನ್ನ ವೈರಿ ಶಶಿಕಲಾ ವಿಳಾಸಕ್ಕೆ ಹೇರ್ ಡ್ರೈಯರ್ ಅನ್ನ ಕೊರಿಯರ್ ಬೇರೆ ಮಾಡಿದ್ದಾರೆ. ಡಿಟಿಡಿಸಿ ಸೆಂಟರ್ನಲ್ಲಿ ವಿಶಾಖಪಟ್ಟಣದ ವಿಳಾಸವನ್ನ ನಮೂದು ಕೂಡ ಮಾಡಲಾಗಿದೆ. ನೋಡಿ, ಹೇರ್ ಡ್ರೈಯರ್ ಅನ್ನ ಇವರೇ ಖರೀದಿ ಮಾಡ್ತಾರೆ. ಅದ್ರ ಒಳಗೆ ಡೆಟೋನೇಟರ್ ಅನ್ನ ಬಳಕೆ ಮಾಡ್ಕೊಳ್ತಾರೆ. ಅದಾದ ನಂತರ ಆಕೆಯ ನಿವಾಸಕ್ಕೆ ಇವರೇ ಕೊರಿಯರೂ ಮಾಡ್ತಾರೆ. ಆ ಕೊರಿಯರಲ್ಲಿ ಅಡ್ರೆಸ್ ಏನಿತ್ತು, ಬೇರೆ ಅಡ್ರೆಸ್ ಅನ್ನು ಹಾಕಿದ್ದಾರೆ. ವಿಶಾಖಪಟ್ಟಣದ ವಿಳಾಸವನ್ನ ಅಲ್ಲಿ ನಮೂದು ಮಾಡಿದ್ದಾರೆ. ಬೇಕು ಅಂತ ಪ್ಲಾನ್ ಮಾಡಿ ಹೇರ್ ಡ್ರೈಯರ್ ಅನ್ನ ಖರೀದಿ ಮಾಡಿ ಅದರೊಳಗೊಂದಷ್ಟು ಬ್ಲಾಸ್ಟ್ ಆಗುವಂತ ವಸ್ತುವನ್ನ ಹಾಕಿ ಅದಾದ್ಮೇಲೆ ಇವರೇ ಕೊರಿಯರ್ ಮಾಡಿರೋದು. ಡೌಟ್ ಬರಬಾರ್ದು. ನಾರ್ಮಲ್ ಆಗಿ ಹೇರ್ ಡ್ರೈಯರ್ ಅಲ್ಲಿ ಹೇರ್ ಡ್ರೈ ಮಾಡ್ಕೋಬೇಕು, ಸ್ವಿಚ್ ಆನ್ ಮಾಡಬೇಕು, ಬ್ಲಾಸ್ಟ್ ಆಗಬೇಕು. ಇದು ಇವರ ಪ್ಲಾನ್ ಆಗಿದೆ. ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ. ಇತ್ತೀಚೆಗೆ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಯಾವ್ಯಾವ ಆಂಗಲ್ ಅಲ್ಲಿ ಯಾರ್ಯಾರ ಜೀವ ತೆಗಿಬೋದು ಪ್ಲಾನ್ ಮಾಡ್ತಾ ಇದ್ದಾರೆ. ಕೊರಿಯರ್ ಪಾರ್ಸೆಲ್ ಬಂದ ದಿನ ಊರಲ್ಲಿ ಶಶಿಕಲಾ ಇರಲಿಲ್ಲ. ಹೀಗಾಗಿ ಸ್ನೇಹಿತೆ ಬಸಮ್ಮಳಿಗೆ ತೆಗೆದುಕೊಳ್ಳೋದಕ್ಕೆ ಶಶಿಕಲಾ ಹೇಳಿದ್ದಾರೆ. ಏನೋ ಕೊರಿಯರ್ ಬಂದಿದೆ ಅಂತೆ, ನೋಡು ತಗೋ, ನಾನು ಊರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದರಂತೆ ಡಿಟಿಡಿಸಿ ಕೊರಿಯರ್ ಅನ್ನ ಪಾರ್ಸೆಲ್ ಅನ್ನ ಪಡ್ಕೊಂಡಿದ್ರು ಬಸಮ್ಮ. ಮನೆಗೆ ಬಂದು ಹೇರ್ ಡ್ರೈಯರ್ ಆನ್ ಮಾಡಿ ನೋಡ್ತಾ ಇದ್ದಂತೆ ಬ್ಲಾಸ್ಟ್ ಆಗಿದೆ. ಪಾಪ ನೋಡಿ, ಅವ್ರಿಗೆ ಗೆಳತಿ ನನ್ನ ಮನೇಲಿಲ್ಲ, ನೀನೇ ತಗೊಂಡು ನೀನೇ ನೋಡು, ಅದೇನು ಬಂದಿದೆ ನೋಡು ಅಂತ ಹೇಳಿದ್ದಾರೆ. ಸಹಜವಾಗಿ ಅವರು ಓಪನ್ ಮಾಡಿದ್ದಾರೆ. ಹೇರ್ ಡ್ರೈಯರ್ ಅಂತ ಗೊತ್ತಾಗಿದೆ, ನೋಡೋಣ ಹೆಂಗಿದೆ ಅಂತ ಆನ್ ಮಾಡಿದ್ದಾರೆ. ಆನ್ ಮಾಡ್ತಾ ಇದ್ದ ಹಾಗೆಯೇ ಬ್ಲಾಸ್ಟ್ ಆಗಿಬಿಟ್ಟಿದೆ. ಆಗ ಸಿದ್ದಪ್ಪನ ಪ್ರೇಯಸಿ ಬಸಮ್ಮಳ ಎರಡೂ ಮೊಣಕೈ ಛಿದ್ರವಾಗಿಬಿಟ್ಟಿದೆ. ಆರೋಪಿ ಕೊಪ್ಪಳದಲ್ಲಿ ಗ್ರಾನೈಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. MA BEd ಮುಗಿಸಿ ಆರೋಪಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಅನೈತಿಕ ಸಂಬಂಧಕ್ಕೆ ಈ ಥರದೊಂದು ಕೃತ್ಯಕ್ಕೆ ಮುಂದಾಗಿರೋದು. ಜೀವ ತೆಗಿಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಸ್ವಲ್ಪದ್ರಲ್ಲಿ ಮಿಸ್ ಆಗಿದ್ದಾರೆ. ಯಾರನ್ನೋ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಇನ್ಯಾರೋ ಅದರಲ್ಲಿ ಬಲಿಯಾಗಿದ್ದಾರೆ. ಅದರಲ್ಲಿ ಗಂಭೀರವಾದಂಥ ಗಾಯಗಳು ಆಗಿದೆ, ಕೈ ಕಳ್ಕೊಳ್ಳೋ ಪರಿಸ್ಥಿತಿ. ನೋಡಿ, ಇದು ಒಂದು ಫ್ಯಾಮಿಲಿ ಡ್ರಾಮಾ, ಆದರೆ ಇಲ್ಲಿ ಕ್ರೈಮ್ ಟಚ್ ಕೂಡ ಇದೆ. ಅನೈತಿಕ ಸಂಬಂಧ ಇತ್ತಂತೆ, ಅದಕ್ಕೆ ಅಡ್ಡಿ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಯಾರು ಅಡ್ಡಿ ಆಗಿದ್ದಾರೋ ಅವರನ್ನು ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹೇರ್ ಡ್ರೈಯರಲ್ಲಿ ಬ್ಲಾಸ್ಟ್ ಆಗೋ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವನು ಹೇಗೆ ಆ ವ್ಯವಸ್ಥೆಯನ್ನು ಮಾಡ್ದ ಅಂದರೆ, ಈತ ಗ್ರಾನೈಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತೆ. ಹಾಗಾಗಿ ಗ್ರಾನೈಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಈ ಬ್ಲಾಸ್ಟ್ ಆಗೋದಕ್ಕೆ ಏನೇನು ಐಟಮ್ಸ್ ಬೇಕು, ಹೇಗೆ ಬ್ಲಾಸ್ಟ್ ಆಗುತ್ತೆ ಅದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದೇ ಕೆಲಸವನ್ನು ಈ ಪಾಪಿ ಮಾಡಿದ್ದಾನೆ. ಇದೀಗ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದ ಹಾಗೇನೆ ಅವ್ರ ಭಾಷೆಯಲ್ಲಿ ಕೇಳಿದ್ದಾರೆ, ಏನೇನು ಪ್ಲ್ಯಾನ್ ಮಾಡಿದ್ರಿ, ಏನು ಎತ್ತಾ ಅಂತ. ಆ ಸಂದರ್ಭದಲ್ಲಿ ಎಲ್ಲವನ್ನ ಹೇಳಲಾಗಿದೆ. ನಾವು ಪ್ಲ್ಯಾನ್ ಮಾಡಿದ್ದು ಹೀಗೆ, ಯಾರೋ ತಗೋಬೇಕಾಗಿತ್ತು ಕೊರಿಯರು, ಇನ್ಯಾರೋ ತಗೊಂಡ್ರು, ನಾವು ಮಾಡಿದ ಪ್ಲ್ಯಾನ್ ನಮ್ಗೆ ಉಲ್ಟಾ ಹೊಡೆದುಬಿಡ್ತು, ಹಿಂಗಾಯಿತು ಅಂತ ಹೇಳ್ಕೊಂಡಿದ್ದಾನೆ. ಸದ್ಯ ಈ ಥರದ್ದು ಪ್ರಕರಣಗಳನ್ನು ನೋಡ್ತಾ ಇದ್ದಾಗ ಇನ್ನೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಈ ಥರದ ಕ್ರಿಮಿನಲ್ಸ್ಗಳಿದ್ದಾಗ ಜೀವಕ್ಕೆ ಸಂಚಕಾರ ಅನ್ನೋದು ಇರುತ್ತಾ ಅನ್ನೋದು ಪ್ರಶ್ನೆ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಭಾಳಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಹೇರ್ ಡ್ರೈಯರ್ ಬುಕ್ ಮಾಡಿದ್ಯಾರು, ಯಾವಾಗ, ಅದಾದಮೇಲೆ ಅದಕ್ಕೇನು ಫಿಕ್ಸ್ ಮಾಡ್ತಾರೆ, ಅದನ್ನು ಹೇಗೆ ಕೊರಿಯರ್ ಮಾಡ್ತಾರೆ, ಅಡ್ರೆಸ್ ಏನು ಚೇಂಜ್ ಮಾಡಲಾಗಿತ್ತು, ಪ್ಲ್ಯಾನ್ ಏನಾಗಿತ್ತು, ಎಷ್ಟು ದಿನದಿಂದ ಈ ಕದ್ದು ಮುಚ್ಚಿ ವ್ಯವಹಾರ ನಡೀತಾ ಇತ್ತು, ಎಲ್ಲವೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಹೊರಗೆ ಬರ್ತಾ ಇದೆ. ನೋಡಿ, ಈತ
ಓದ್ಕೊಂಡಿರೋನು, MA ಮಾಡಿದ್ದಾನೆ, ಸೂಪರ್ವೈಸರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಆದರೂ ಕೂಡ ಈ ಥರ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸೋಕೆ ಹೋಗಿ ಇವತ್ತು ಕ್ರಿಮಿನಲ್ ಆಗಿ ಕೂತಿದ್ದಾನೆ. ಸದ್ಯ ಪೊಲೀಸರು ತನಿಖೆಯಲ್ಲಿ ಸಾಕಷ್ಟು ವಿಚಾರವನ್ನು ಹೊರತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ಎಲ್ಲರೂ ಇದೊಂದು ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದ್ದು ಅಂತ ಸುಮ್ಮನೆ ಆಗ್ಬಿಟ್ಟಿದ್ರು. ಅಲ್ಲಿ ಒಂದು 16ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನಂತಂದರೆ ಬಸವನಗರದಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ನಾವು ತನಿಖೆ ಮಾಡ್ತಾಯಿದ್ದೀವಿ. ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿನ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಂತ್ ಅಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವ್ರನ್ನೂ ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ. ಸೊ ಇವರು ಏನು ಮಾಡ್ತಿರ್ತಾರೆ, ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಸೀಲ್ವಂತ ಇವರು ಕೂಡ ಒಂದೇ ಗ್ರಾಮದವರು, ಪೂರ್ತಿಗೆರೆ ಊರಿದವರು. ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ. ಇವರಿಗೆ ಮದುವೆ ಆಗಿ ರಕ್ಕಸಿಗೆ ಕೊಡ್ತಾರೆ, ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಇವ್ರದ್ದು ಹಸ್ಬೆಂಡ್ ಬಂದುಬಿಟ್ಟು ಇಂಡಿಯನ್ ಆರ್ಮಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2017ರಲ್ಲಿ ಅಕಾಲಿಕವಾಗಿ ಮರಣನ ಹೊಂತಾರೆ. ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಳ್ಕಲ್ದಲ್ಲಿ ಇರ್ತಾರೆ. ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ. ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು, ಮದುವೆ ಆದ ನಂತರ ಇವರು ಪರಿಚಯ ಆಗುತ್ತೆ. ಮತ್ತು ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇ ನುಡಿಕೆಂಥ ರೀತಿಯಿಂದ ಇರುತ್ತೆ ಈ ಸಿದ್ದಪ್ಪ. ಈ ಸಿದ್ದಪ್ಪಂದು ಮತ್ತು ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಿರ್ತಾರೆ. ಇವ್ರಿಗೆ ಶಶಿಕಲಾ ಎಂಬರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದರೆ ಇಬ್ಬರು ಮಿಲ್ಟ್ರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ತಾನೆ. ಅಲ್ಲಿ ಮಿಲ್ಟ್ರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗೆ ಇವ್ರದ್ದು ಇಬ್ಬರದು ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರುಗಾಡಬೇಡ, ಅವನ ಮನೆಗೆ ಕರೆಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟಾಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತು ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾರೆ, ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದ್ದಾರೆ, ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಎಂಬ ಮಾತನ್ನು ಹೇಳ್ತಾನೆ. ಬಟ್ ಈಗ ರೀಸೆಂಟಾಗಿ ಒಂದು 15 ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ. ಅಲ್ಲಿ ಬಂದಂಥ ಸಮಯದಲ್ಲಿ ಇವನ್ನ ಮನೆಯೊಳಗಡೆ ಕರ್ಕೊಂಡಂಗಿಲ್ಲ ಬಸವರಾಜೇಶ್ವರಿ. ಆವಾಗ ಇವನಿಗೆ ಸಿಟ್ಟು ಬರುತ್ತೆ, ನಂದು ಇಬ್ಬರದು ಸಂಬಂಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು ಹಿರೇಮಠ್, ಇದೊಂದು ಸಿನಿಮೆಯ ರೀತಿಯಲ್ಲಿ ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್ ಆ್ಯಂಡ್ ಲವ್ ಸ್ಟೋರಿ. ಸೊ ಈ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಾವ ರೀತಿಯಾಗಿ ಯಶಸ್ಸು ಆದರೂ, ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ? ನೀತಿ ಖಂಡಿತ ಏನು 13ನೇ ತಾರೀಕಿನಂದು ಏನು 21ನೇ ತಾರೀಕಿನಂದು ಪೊಲೀಸರಿಗೆ ಒಂದು ಸುಳಿವು ಸಿಗತ್ತೆ. ಆ ಸುಳಿವು ಸಿಕ್ಕಾಗ ಅದು ಹೇರ್ ಇದರಲ್ಲಿ ಬಾಂಬ್ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನೆ ಅಂದ್ರೆ 13ನೇ ತಾರೀಕು ಇಳಕಲ್ ನಗರದಲ್ಲಿ ಡ್ರೈವರ್ ಹೇರ್ ಡ್ರೈ ಖರೀದಿಯನ್ನ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಇದು ಹೇರ್ ಡ್ರೈ ಪ್ರಕರಣ ಏನಂತಂದ್ರೆ ಇದು ಶಶಿಕಲಾ ಮತ್ತು ಬಸಮ್ಮಳ ಒಂದು ಏನು ಸಂಬಂಧ ಇರುತ್ತೆ. ಅವರಿಬ್ಬರು ಕೂಡ ಒಂದೇ ಸ್ನೇಹಿತರಾಗಿ ಕೆಲಸವನ್ನ ಮಾಡುವಂತ ಟೈಮಲ್ಲಿ ಕೂಡ ಇಬ್ರು ಬಸವನಗರದಲ್ಲಿ ವಾಸವನ್ನ ಮಾಡ್ತಿರ್ತಾರೆ, ಇಳ್ಕಲ್ ನಗರದಲ್ಲಿ. ಈತ ಏನು ಬಸಮ್ಮನಿಗೂ ಮತ್ತು ಈತ ಆರೋಪಿ ಏನಿದ್ದಾನೆ ಸಿದ್ದಪ್ಪನಿಗೂ ಒಂದು ಅನೈತಿಕ ಸಂಬಂಧ ಕೂಡ ಇರುತ್ತೆ. ಹಿಂದೆಯೂ ಕೂಡ ಒಂದೇ ಗ್ರಾಮದವರು ಇರ್ತಾರೆ. ಆದ್ರೆ ಹಿಂದೆ ಏನು ಒಂದೇ ಊರಿನಲ್ಲಿ ಏನು ಇಳ್ಕಲ್ ನಗರದ ಸಮೀಪದಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಇರೋದ್ರಿಂದಾಗಿ ಇವರಿಬ್ರು ಪ್ರೀತಿಯನ್ನ ಮಾಡ್ತಾರೆ. ಪ್ರೀತಿ ಆದ ಬಳಿಕ ಆರ್ಮಿಯಲ್ಲಿ ಈತನ ಮದುವೆ ಕೂಡ ಆಗತ್ತೆ. ಮದುವೆ ಆದ ನಂತರ 16 ವರ್ಷಗಳ ಕೂಡ ಇವರು ಒಂದೇ ಊರಿನವರು ಇರೋದ್ರಿಂದಾಗಿ ಈತ ಏನ್ ಮಾಡ್ತಾನೆ ಅಂದ್ರೆ ಹೇರ್ ಡ್ರೈ ಪ್ರಕರಣವನ್ನ ಈತ ಒಂದು ಶಶಿಕಲಾ ಏನಿರ್ತಾಳೆ, ಶಶಿಕಲಾ ಈತನಿಗೆ ಬುದ್ಧಿವಾದವನ್ನ ಹೇಳುವಂತ ಇಬ್ರು ಕೂಡ ಬಾಗಲಕೋಟೆಗೆ ಏನಪ್ಪಾ ಅಂತಂದ್ರೆ ಒಂದು ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮ ಡೀಟೇಲ್ಸ್ಗಾಗಿ.